ಇಂದ ಈ ಜ್ವರ ಬರುತ್ತೆ. ಬಟ್ ಆ್ಯಕ್ಚುಲಿ ಸೊಳ್ಳೆಯಿಂದ ಜ್ವರ ಬಂದರೆ ಇದನ್ನು ವೈರಲ್ ಫೀವರ್ ಅಂತ ಏನಕ್ಕೆ ಅಂತೀವಿ? ಫಸ್ಟ್, ಸೊ ಡೆಂಗ್ಯೂ ಫೀವರ್, ಚಿಕನ್ ಗುನ್ಯಾ ಇವೆಲ್ಲ ವೈರಲ್ ಫೀವರ್. ವೈರಲ್ ಫೀವರ್. ಸೊ ಇವುಗಳಿಗೆ ನಿಮಗೆ ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ ಅನ್ನೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ ವೈರಲ್ ಜ್ವರಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಡೋದ್ರಿಂದ ಅದರಿಂದ ಏನೂ ಉಪಯೋಗ ಇಲ್ಲ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ನೀವು ತಗೊಂಡು ತಿನ್ಬಹುದು. ನಮ್ದು ಯಾವುದೇ ಥರದ ಅಡ್ಡಿ ಆತಂಕ ಏನೂ ಇಲ್ಲ. ಓಕೆ, ಸೊ ಫಸ್ಟ್ ಈ ಕಾರಣಕ್ಕೆ ನಾವು ಈ ವೈರಲ್ ಫೀವರ್ ಆಗಿರ್ತಕ್ಕಂಥ ಒಂದು ಡೆಂಗ್ಯೂ ಜ್ವರದ ಬಗ್ಗೆ ಏನು ತಿಳ್ಕೊಬೇಕು? ಈ ಡೆಂಗ್ಯೂ ಜ್ವರ ವೈರಸ್ ಫೀವರ್ ಸರ್, ಮತ್ತು ಈ ಸೊಳ್ಳೆಗೂ ನಮಗೂ ಈ ವೈರಸ್ಗೂ ಹೆಂಗೆ ಲಿಂಕು? ಸೊ ವೈರಸ್ ಎಲ್ಲಿದೆ, ನಾವೆಲ್ಲಿದ್ದೀವಿ, ಸೊಳ್ಳೆ ಮಧ್ಯದಲ್ಲಿದೆ. ಸೊ ಈ ವೈರಸ್ಸು ನಮಗೆ ಬರಬೇಕಂದ್ರೆ ಈ ಸೊಳ್ಳೆ ಮುಖಾಂತರ ಬರಬೇಕು. ಈ ಸೊಳ್ಳೆ ಏನು? ಅಮೆಝಾನು ಕೊರಿಯರು ಸರ್ವಿಸಾ? ಸೊ ಈ ಸೊಳ್ಳೆ ಬಂದ್ಬಿಟ್ಟು ಇಲ್ಲಿ ಬರ್ತಕ್ಕಂಥ ಒಂದು ವೆಕ್ಟರ್ ಅಂತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಬೇಕಂದ್ರೆ ವೆಕ್ಟರ್ ಅಂದರೆ ಏನಪ್ಪ ಅಂದರೆ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ. ಅರ್ಥ ಆಯ್ತಾ? ಸೊ ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಷ್ಟು ಸ್ಟ್ರಾಂಗ್ ಆಗಿ ನಾವು ಯಾಕೆ ಬಿಲ್ಡ್ ಮಾಡಿದ್ದೀವಿ? ಯಾವ ಫ್ಲಿಪ್ಕಾರ್ಟು ಅಮೆಝಾನ್ಗಿಂತ ನಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ ಆಫ್ ದಿ ಸೊಳ್ಳೆ ಸಿಸ್ಟಮ್ನ ನಾವು ಹೆಂಗೆ ತಾಕತ್ತು ಮಾಡ್ಕೊಂಡಿದ್ದೀವಿ, ನಾವು ಈ ತಾಕತ್ತನ್ನು ನಾವು ಹೇಗೆ ಬ್ರೇಕ್ ಮಾಡಬೇಕು ಅನ್ನೋ ಒಂದು ವಿಚಾರನ ನಾವು ನಿಮಗೆ ತಿಳಿಸ್ತೀವಿ. ಈ ಸೊಳ್ಳೆ ಇವಾಗ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ನಿಮ್ಗೆ ಹೇಳಿದೆ, ಕರೆಕ್ಟಾ? ಸೊ ಈ ಸೊಳ್ಳೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಮು ಇದರ ಕತೆ ಏನು? ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ? ಇದು ಎಷ್ಟು ದಿನದಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ಇದು ಎಷ್ಟು ದಿನ ಬದುಕಿರುತ್ತೆ? ಎಷ್ಟು ಜನನ ಸಾಯಿಸುತ್ತೆ? ಎಷ್ಟು ದಿನ ಇದ್ರ ಪ್ರಕಾರ ಉಳಿಯುತ್ತೆ? ನೋಡಿ, ಈ ಸೊಳ್ಳೆ ಹೆಸರು ಟೈಗರ್ ಮಸ್ಕಿಟೋ ಅಂತಾರೆ. ಅಂದರೆ ಕಪ್ಪು ಬಿಳಿ ಬಣ್ಣದಲ್ಲಿರ್ತಕ್ಕಂಥ ಒಂದು ಸೊಳ್ಳೆ ಹೆಸರನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಅದು ಟೈಗರ್ ಮಸ್ಕಿಟೋ. ಇದರಿಂದ ಡೆಂಗ್ಯೂ ಜ್ವರ ಬರುತ್ತೆ. ಓಕೆ, ಸೊ ಇಲ್ಲಿಗೆ ಈ ಮಸ್ಕಿಟೋ ನಮ್ಮ ಹತ್ರ ಇದೆ. ಒಂದಲ್ಲ ಎರಡಲ್ಲ, ಸಾವಿರಾರು ಕೋಟಿ, ನಮ್ಮ ಭಾರತದ ಜನಸಂಖ್ಯೆಗಿಂತ ಜಾಸ್ತಿ ಇದೆ. ಓಕೆನಾ? ಅಷ್ಟು ಚೆನ್ನಾಗಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ನಾವೆಲ್ಲ ಕಡೆ ಬೆಳೆಸ್ತಾ ಇದ್ದೀವಿ. ಹಿಂಗೆ ಬೆಳೆಸ್ತಾ ಇದ್ದೀವಿ, ಮಳೆ ಬಂದರೆ ಸುತ್ತಮುತ್ತ ಇರ್ತಕ್ಕಂಥ ನೀರು, ಕಪ್ಪೆ ಚಿಪ್ಪು ಇಲ್ಲ ತೆಂಗಿನ ಚಿಪ್ಪು, ಕಪ್ಪೆ ಚಿಪ್ಪು ಸ್ವಲ್ಪ ಚಿಕ್ಕದಾಯಿತು, ಎಲ್ಲ ಕಡೆ ಸಮುದ್ರ ಇರಲ್ಲ, ಓಕೆ, ಏನೋ ಒಂದು ಚಿಪ್ಪು, ತೆಂಗಿನ ಚಿಪ್ಪು, ಎಲ್ಲಿ ಮಳೆ ನೀರು ನಿಂತ್ಕೊಳ್ಳುತ್ತೋ, ಹಳೆ ಪಾತ್ರೆ ಇರ್ಬೋದು ಇಲ್ಲ ಓವರ್ ಟ್ಯಾಂಕ್ ಇರ್ಬೋದು, ನೀರು ಓಪನ್ ಇರ್ತಕ್ಕಂಥ ಈ ಸೊಳ್ಳೆ ಮೊಟ್ಟೆ ಇಡ್ತಕ್ಕಂಥ ಜಾಗ ಎಲ್ಲಿ ಚೆನ್ನಾಗಿದೆಯೋ, ಅಂದರೆ ಈ ಸೊಳ್ಳೆ ತುಂಬ ಹೈಫೈ ಸೊಫೆಸ್ಟಿಕೇಟೆಡ್ ಮತ್ತು ಈ ಸೊಳ್ಳೆ ತುಂಬ ಕ್ಲೀನ್ ಅಂತ. ಫಾರ್ ಎಕ್ಸಾಂಪಲ್ ಮಲೇರಿಯಾ ಮಸ್ಕಿಟೋ ಆದರೆ ಕೊಚ್ಚೆ ನೀರಲ್ಲೆಲ್ಲ ಮೊಟ್ಟೆ ಇಡುತ್ತೆ. ಬಟ್ ಈ ಮಸ್ಕಿಟೋ ಏನು ಮಾಡುತ್ತೆ, ಇದಕ್ಕೆ ಒಳ್ಳೆ ನೀರು, ಶುದ್ಧವಾದ ನೀರು ಎಲ್ಲಿ ಸಿಗುತ್ತೆ? ಮಳೆಯಲ್ಲಿ ಸಿಗುತ್ತೆ. ಸೊ ಈ ಮಳೆ ನೀರು ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿ ಇದು ಮೊಟ್ಟೆ ಇಡುತ್ತೆ. ಎಷ್ಟು ಮೊಟ್ಟೆ ಇಡುತ್ತೆ? ಒಂದು ಸರ್ತಿಗೆ 30ರಿಂದ 100-300 ಮೊಟ್ಟೆ ಇಡುತ್ತೆ. ಸೊ 300 ಮೊಟ್ಟೆ ಇಟ್ಟಕ್ಕಂಥ ಒಂದು ಸೊಳ್ಳೆ, ಇದ್ರ ಕತೆ ಏನು? ಸೊ ಈ ಮೊಟ್ಟೆ ಇರ್ತಕ್ಕಂಥ ನೀರು ಒಂದು 16ರಿಂದ 30 ಡಿಗ್ರಿ ಟೆಂಪರೇಚರ್ ಇರಬೇಕು. ಇವಾಗ ನಮ್ಮ ಟೆಂಪರೇಚರ್ ನೀವು ನೋಡಿಕೊಂಡ್ರೆ ನಮ್ಮ ಹ್ಯೂಮಿಡಿಟಿ 60-80% ಇದೆ. ಮತ್ತು ಇವಾಗ ನಮಗೆ ಮಳೆಗಾಲ, ಈ ಮಳೆಗಾಲದಲ್ಲಿ ಈ ಟೆಂಪರೇಚರು ಈ ಸೊಳ್ಳೆಗೆ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ನ ತುಂಬ ಗಟ್ಟಿಯಾಗಿ ಇದನ್ನು ಬಿಲ್ಡ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಈ ಸೊಳ್ಳೆ ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬಿಲ್ಡ್ ಆಗಿರ್ತಕ್ಕಂಥ ಈ ಜಾಗದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಈ ಸೊಳ್ಳೆ ಯಾವ ರೀತಿ ಬದುಕುತ್ತೆ, ಏನೇನು ಮಾಡುತ್ತೆ, ಎಷ್ಟು ದಿನ ಇರುತ್ತೆ, ಎಷ್ಟು ದಿನಕ್ಕೆ ಸಾಯುತ್ತೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್. ಸೊ ಇವಾಗ ಸೊಳ್ಳೆ ಬಂತು, ಮೊಟ್ಟೆ ಇಡ್ತು, ಮೊಟ್ಟೆ ಆಯಿತು. ಸೊ ಈ ಮೊಟ್ಟೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಯೂಶ್ವಲಾಗಿ ಸ್ಟಾರ್ಟ್ ಆಗೋದು ಜೂನಿಂದ ಆಗಸ್ಟು ಇಲ್ಲ ಸೆಪ್ಟೆಂಬರ್ವರೆಗೂ ಮಳೆ ಬೀಳುತ್ತೆ. ಓಕೆ, ಇನ್ನು ಕೆಲವು ದಿವಸದಲ್ಲಿ ಸ್ವಲ್ಪ ಈ ಕ್ಲೈಮ್ಯಾಟಿಕ್ ಚೇಂಜಸ್ಸು, ನಾವು ಚೇಂಜ್ ಮಾಡಿರ್ತಕ್ಕಂಥ ಈ ಕಂಡೀಷನ್ನು, ವೆದರ್ ಕಂಡೀಷನಿಂದ ಮಳೆ ಆವಾಗವಾಗ ಬಂದು ಹೋಗ್ಬೋದೇನೋ, ಅಲ್ಕೊಳ್ಳೋಣ. ಜನರಲ್ಲಾಗಿ ಜೂನಿಂದ ಸೆಪ್ಟೆಂಬರ್ವರೆಗೂ ಇಲ್ಲ ಒಂದು ಸ್ವಲ್ಪ ಆಗಸ್ಟ್ವರೆಗೂ ಮಳೆ ಇರುತ್ತೆ. ಈ ಸೊಳ್ಳೆ ಮೊಟ್ಟೆ ಇಟ್ಟಿದ್ರೆ ಅಂದರೆ 16ರಿಂದ 30 ಡಿಗ್ರಿ ಟೆಂಪರೇಚರಲ್ಲಿ 7 ದಿನಕ್ಕೆ ಈ ಮೊಟ್ಟೆ ಲಾರ್ವಾ ಆಗಿ ಸೊಳ್ಳೆ ಆಗುತ್ತೆ. ಸೊ ಈ ಸೊಳ್ಳೆ ಏನು ಮಾಡುತ್ತೆ, ರೆಡಿಯಾಗಿ ಅದಕ್ಕೆ ಊಟ ಆಹಾರ ಬೇಕು ತಾನೆ, ನಿಮಗೂ ಬೇಕು ತಾನೆ, ಅದು ಊಟ ಮಾಡೋದಕ್ಕೆ ರೆಡಿ ಇರುತ್ತೆ. ಊಟ ಅಂದರೆ ಯಾರು? ನಾವು. ಸೊ ಇದು 7 ದಿನದಲ್ಲಿ ಬೆಳೀತಕ್ಕಂಥ ಒಂದು ಸೊಳ್ಳೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಬಟ್ ಈ 7 ದಿನ ಅಷ್ಟೇ ಅಲ್ಲ, ತುಂಬ ತುಂಬ ಇಂಪಾರ್ಟೆಂಟ್.
ಈ ಮೊಟ್ಟೆ ಅಥವಾ ಇದೇ ಕಂಡೀಷನಲ್ಲಿ ಎಲ್ಲಿ ತಂಪು ವಾತಾವರಣ ಇದ್ದು ನೀರು ಶೇಖರಣವಾಗಿ ಹಾಗೆ ಮೊಟ್ಟೆ ಇದ್ದರೆ 1 ವರ್ಷದವರೆಗೂ ಈ ಮೊಟ್ಟೆಗಳು ಹಾಗೇ ಇರ್ತವೆ, ಅವು ಹಾಳಾಗೋದಿಲ್ಲ. ಯಾವಾಗ ಈ ಮೊಟ್ಟೆಗಳಿಗೆ ಸಡನ್ನಾಗಿ ಮಳೆ ನೀರು ಬರುತ್ತೋ ಆವಾಗ ಮತ್ತೆ ಅದಕ್ಕೆ ಜೀವ ತುಂಬಿಕೊಂಡು ಮತ್ತೆ ಸೊಳ್ಳೆ ಆಗಿ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ. ಮಳೆಗಾಲದಲ್ಲಿ ಸರಿ ಮಾಡಿಕೊಂಡು ಮತ್ತು ಬೇಸಿಗೆಗಾಲ ಮತ್ತು ಚಳಿಗಾಲದಲ್ಲಿ ಹಾಗೆ ಬಿಟ್ಬಿಟ್ರೆ ಜ್ಞಾಪಕ ಇಟ್ಕೊಳ್ಳಿ, ಈ ಸೊಳ್ಳೆ 1 ವರ್ಷದವರೆಗೂ ಇದರ ಮೊಟ್ಟೆ ಜೀವಂತವಾಗಿ ಇರ್ತಕ್ಕಂಥ ಒಂದು ವಿಚಾರ ನೀವು ತಿಳ್ಕೋಬೇಕು. ಓಕೆ, ಸೊ ಈ ಸೊಳ್ಳೆ ಎಷ್ಟು ದಿನ ಇರುತ್ತೆ? ಈ ಸೊಳ್ಳೆ ನಮಗೆ ಎಷ್ಟು ದಿನ? 100 ವರ್ಷ. ಬಟ್ ಈ ಪೊಲ್ಯೂಷನ್ನು, ಈ ಟೆನ್ಷನ್ನು, ಅದು ಹಾಳು ಮಣ್ಣು ಮಸಿ ಎಲ್ಲ ಸೇರಿಕೊಂಡು ಡಿಸ್ಕೌಂಟಾಗಿ TDS ಎಲ್ಲ ಕಟ್ಟಾಗಿ ನಮ್ಮ ಲೈಫ್ ಸ್ಪ್ಯಾನ್ ಇವಾಗ ಒಂದು 63 ವರ್ಷಕ್ಕೆ ಬಂದು ನಿಂತಿದೆ. ಇನ್ನೇನಾದರೂ ಪಂಪ್ ಮಾಡಿ ಮಾತ್ರೆಗಳು ಕೊಟ್ಟು ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಒಂದು 10 ವರ್ಷ ಆ ವರ್ಷ ಈ ಕಡೆ ಆ ಕಡೆ ಎಳೆದು ರಬ್ಬರ್ ಬ್ಯಾಂಡ್ ಹಾಕಿ ಈ ಕಡೆ ಎಳೆದು ನಿಮ್ಗೊಂದು 10-15 ವರ್ಷ ಜಾಸ್ತಿ ಮಾಡಿ ಒಂದು 75 ವರ್ಷದವರೆಗೂ ತರಬಹುದು. ಆಮೇಲೆ ಗೊತ್ತಿಲ್ಲ, ಹೋಗಬೇಕು ಎಲ್ಲ ಕಡೆನೂ ಹೋಗಿ ದೇವ್ರಗಳ ಕಡೆಯಿಂದ ಒಂದು ಸ್ವಲ್ಪ ಡಿಸ್ಕೌಂಟು ಅಲ್ಲಿ ಇಲ್ಲಿ ಎಲ್ಲ ಮಾಡಿಸ್ಕೊಂಡು ಬರಬೇಕು ನೀವು, ಆಯಿತಾ? ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಥಿಂಗ್. ಇಲ್ಲಿ ನೀವು ಇವಾಗ ನೋಡ್ತಾ ಇದ್ದಂಗೆ ಈ ಸೊಳ್ಳೆ 30 ದಿನ ಬದುಕುತ್ತಪ್ಪ. ಒಂದು ಸೊಳ್ಳೆ 30 ದಿನ, ಅದರಲ್ಲಿ 7 ದಿನ ಮೊಟ್ಟೆ ಇಡಕ್ಕೆ ಹೋದರೆ ಇನ್ನು ಮಿಕ್ಕಿದ ದಿನ ಪ್ರೌಢಾವಸ್ಥೆಗೆ ಬಂದು ಇದು ಸ್ಟಾರ್ಟ್ ಮಾಡ್ಕೊಳುತ್ತೆ. ಏನಕ್ಕೆ? ರಕ್ತ ಹೀರಕ್ಕೆ. ಯಾರ್ದು? ನಮ್ಮದೇ. ಸೊ ಇದು ಸೊಳ್ಳೆ ಹೆಣ್ಣು ಸೊಳ್ಳೆ, ಯಾವಾಗಲೂ ರಕ್ತ ಹೀರ್ತಾನೆ ಇರ್ತವೆ. ಇದಕ್ಕೆ ಗಂಡಸು ಹೆಂಗಸು ಮಗು ದೊಡ್ಡವರು ಅನ್ನೋದೇ ಭೇದ ಭಾವ ಇಲ್ಲ. ಯಾರು ಸಿಕ್ಕಿದ್ರು ಓಕೆ, ಎಲ್ಲರ ರಕ್ತನೂ ಬಂದು ಹೀರುತ್ತೆ. ಓಕೆ, ಸೊ ಈ ಸೊಳ್ಳೆ 30 ದಿನದಲ್ಲಿ ಬದುಕಿದ್ದು ಎಷ್ಟು ದೂರ ಹಾರಾಡುತ್ತೆ? 400 ಮೀಟ್ರಪ್ಪ. 400 ಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರಿಗಿನ್ನ ಕಡಿಮೆ ಜಾಗದಲ್ಲಿ ಮಾತ್ರ ಇದು ಹಾರಾಡೋಕ್ಕೆ ಇದಕ್ಕೆ ಶಕ್ತಿ ಇದೆ. ಸೊ ನೀವು ಲೆಕ್ಕ ಹಾಕ್ಕೊಳ್ಳಿ, ನೀವು ಕಾಶ್ಮೀರಿಂದ ಕನ್ಯಾಕುಮಾರಿ ಅಲ್ಲ, ಎಲ್ಲ ಪ್ರಪಂಚದಲ್ಲಿ ಎಲ್ಲಿಗೋದ್ರೂ ಕೂಡ ಈ ಸೊಳ್ಳೆ ಇದೆ. ಅಂದರೆ ಈ 400 ಮೀಟರ್ ರನ್ನಿಂಗ್ನೆಸ್ ಮಾಡ್ಕೊಂಡು ಇದ್ರ ಸಂಪತ್ತಿ ಬೆಳೆದು ನಮ್ಮ ದೇಶದ ಜನಸಂಖ್ಯೆಗಿಂತ ಜಾಸ್ತಿ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇವಾಗ ಇಷ್ಟು ಡಿಗ್ರಿಯಲ್ಲಿ ಇದು ಬಂದ ಮೇಲೆ ನಮ್ಮ ರಕ್ತ ಹೀರೋದಕ್ಕೆ ಈ ಫೀಮೇಲ್ ಮಸ್ಕಿಟೋ ಇತ್ತು. ಸೊ ಇವಾಗ ಇಲ್ಲಿ ನಾವು ತಿಳ್ಕೊಬೇಕಿರ್ತಕ್ಕಂಥ ಒಂದು ಸೊಳ್ಳೆ ಬಂತು, ರೆಡಿ ಆಯಿತು, ಇವಾಗ ರೆಡಿ ಇದೆ ಇದು ನಮ್ಮನ್ನು ಕಚ್ಚೋದಕ್ಕೆ. ಬಟ್ ಈ ಸೊಳ್ಳೆ ನಮ್ಮನ್ನು ನಾವು ನಾರ್ಮಲ್ ಆಗಿದ್ದೀವಿ, ಬಂದು ಕಚ್ಚಿದ್ರೆ ಈ ಸೊಳ್ಳೆ ಕೂಡ ಇನ್ಫೆಕ್ಟ್ ಆಗಲ್ಲ. ಆ ಸೊಳ್ಳೆ ಬೇರೆಯವ್ರಿಗೆ ಕಚ್ಚಿದಾಗ ಅವ್ರಿಗೂ ಡೆಂಗ್ಯೂ ಜ್ವರ ಬರಲ್ಲ. ಯಾವ ಮನುಷ್ಯನಿಗೆ ಡೆಂಗ್ಯೂ ವೈರಸ್ ಸೊಳ್ಳೆಯಿಂದ ಬಂದು ಅವನಿಗೆ ಫಸ್ಟು 3ರಿಂದ 14 ದಿನದೊಳಗಡೆ ಇದ್ದಾಗ ಒಂದು ವೈರೀಮಿಯಾ ಪೀರಿಯಡ್, ಅಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂತೀವಿ. ಆ ಟೈಮಲ್ಲಿ ಈ ಸೊಳ್ಳೆ ಬಂದು ನಮ್ಮ ರಕ್ತನ ಹೀರ್ಕೊಂಡಾಗ ಆ ಸೊಳ್ಳೆ ಹೊಟ್ಟೆ ಒಳಗಡೆ ರಕ್ತ ಉತ್ಪತ್ತಿಯಾಗಿ ವೈರಸ್ಸು ಸೊಳ್ಳೆಯಲ್ಲಿ ಚೆನ್ನಾಗಿ ಫಲವತ್ತವಾಗಿ ಗಟ್ಟಿಯಾಗಿ ಬೆಳೆದು ಆ ಸೊಳ್ಳೆ ಮತ್ತು ಇನ್ನೊಬ್ಬರನ್ನ ಅದೇ ಟೈಮಲ್ಲಿ ಬಂದು ಕಚ್ಚಿದೆ. ಅಂದರೆ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದು ಯಾವತ್ತೂ ಕತ್ಲೆಯಲ್ಲಿ ಕೆಲಸ ಮಾಡ್ಬೋದು. ಇದು ಕೆಲಸ ಮಾಡೋದು ಡೇ ಶಿಫ್ಟ್, ನೈಟ್ ಶಿಫ್ಟ್ ಅಲ್ಲ, ಇದ್ರದ್ದು ಡೇ ಶಿಫ್ಟ್ ಅಂದರೆ ಹಗಲೊತ್ತಿರ್ತಕ್ಕಂಥ ಟೈಮಲ್ಲಿ ಈ ಸೊಳ್ಳೆ ಬಂದು ಕಚ್ಚುತ್ತೆ. ಈ ಹಗಲೊತ್ತಲ್ಲಿ ನೀವು ನಿಮ್ಮ ಮನೆಗಳಲ್ಲಿ ತಂಪು ಗಾಳಿ ಬೆಳಕು ಇರ್ದಿರ ಒಂದು 30-40-60-40 ಸೈಟ್ ಅಂದರೆ ಒಂದು ಅರ್ಧ ಅಡಿ ಜಾಗ ಬಿಡಿದಿರ ಅಷ್ಟರಲ್ಲಿ ನೀವು ಮನೆ ಕಟ್ಕೊಂಡ್ರೆ ನಿಮಗೆ ಸೊಳ್ಳೆಗಳಲ್ಲಿ ಯಾಕೆ ಬರ್ತವೆ ಅಂದರೆ, ಎಲ್ಲ ಮನೆಗಳು ಕತ್ಲೆ ಕೊನೆ ಆಗಿರ್ತವೆ, ಯಾಕೆ ಗಾಳಿ ಬೆಳಕು ಬರೋಲ್ಲ, ಈ ಸೊಳ್ಳೆಗಳು ಬರ್ತವೆ, ಅವು ಆರಾಮಾಗಿ ಅವು ವಾಸಿಸ್ತವೆ, ತಂಪಾಗಿರ್ತವೆ. ಅದಕ್ಕೇ ವೆಂಟಿಲೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೂರ್ಯನ ಬೆಳಕು ಮನೆ ಒಳಗಡೆ ಬರೋದು ಅಷ್ಟೇ ಇಂಪಾರ್ಟೆಂಟ್. ಹಗಲೊತ್ತು ಬೆಳಕಿರಬೇಕು, ರಾತ್ರಿ 6 ಗಂಟೆ ಆದಮೇಲೆ ಲೈಟ್ ಹಾಕಬೇಕು, ಹಾಗೆ ಮನೆ ಕಟ್ಟಬೇಕು. ಅರ್ಥ ಆಯ್ತಾ? ಸೊ ಹೀಗೆ ನೀವು ಕಟ್ಟಿರ್ತಕ್ಕಂಥ ಒಂದು ಮನೆಯಲ್ಲಿ ಈ ಸೊಳ್ಳೆ ಬಂದು ಇದ್ದು ತಮ್ಮ ಸಂತಾನ ಉತ್ಪತ್ತಿನ ಮಾಡಿಕೊಂಡು ಬಂದು ಈ ವೈರೇಮಿಯಾ ಪೀರಿಯಡಲ್ಲಿ ಬಂದು ಒಬ್ಬರಿಗೆ ಯಾವಾಗ ಡೆಂಗ್ಯೂ ಇದ್ದಿದ್ದು ಸೊಳ್ಳೆ ಬಂದು ನಿಮ್ಮ ಮನೆಗೆ ಬಂದರೆ, ಅಂದರೆ 400 ಮೀಟ್ರ್ ಒಳಗಡೆ ಇರತಕ್ಕಂಥ ಯಾರಿಗೇ ಒಬ್ರಿಗೂ ಬಂದು ನಿಮಗೆ ಕಚ್ಚಿದಾಗ ಈ ವೈರಸ್ ನಿಮಗೆ ಟ್ರಾನ್ಸ್ಮಿಟ್ ಆಗಿ ನಿಮಗೆ ಬರ್ತಕ್ಕಂಥ ಕಾಯಿಲೆನೇ ಡೆಂಗ್ಯೂ ಕಾಯಿಲೆ. ಓಕೆನಾ? ಸೊ ಇಲ್ಲಿ ಈ ಮಸ್ಕಿಟೋಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಇನ್ನೊಂದೇನಪ್ಪ ಅಂದರೆ ವರ್ಟಿಕಲ್ ಟ್ರಾನ್ಸ್ಮಿಷನ್. ಅಂದರೆ ಈ ಸೊಳ್ಳೆಯಲ್ಲಿರ್ತಕ್ಕಂಥ ಮೊಟ್ಟೆಗೂ ಕೂಡ ಈ ವೈರಸ್ನ ಸೆಂಡ್ ಮಾಡ್ತಕ್ಕಂಥ, ಅಂದರೆ ಸ್ಪ್ರೆಡ್ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಸೊಳ್ಳೆ ಮತ್ತು ಈ ವೈರಸ್ಗೆ ಇದೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಮುಂದಿನ ಸಂಚಿಕೆಯಲ್ಲಿ ನಾವು ಏನು ತಿಳ್ಕೊಳ್ಳೋಣ, ಈ ಡೆಂಗ್ಯೂ ಜ್ವರ ಬಂದರೆ ಏನು ಮಾಡಬೇಕು, ನಿಮ್ಮ ಸುತ್ತಮುತ್ತಲು ಹೇಗೆ ಇಟ್ಕೋಬೇಕು,
ಮತ್ತು ಯಾವ ರೀತಿ ಇದನ್ನು ತಡೆಗಟ್ಟಬೇಕು, ಯಾವ ರೀತಿ ಇದನ್ನು ಸಂಹಾರ ಮಾಡಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.